ಎಸ್ ನೆಕ್ಸ್ಟ್ ಏನ್ ಹೇಳ್ತಾರೆ, ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಎಕ್ಸ್ ಬೈ ವೈ ಟು ದ ಪವರ್ ಎನ್ ಮೈನಸ್ ಒನ್ ಈಕ್ವಲ್ಸ್ ಟು ವೈ ಬೈ ಎಕ್ಸ್ ಟು ದ ಪವರ್ ಎನ್ ಮೈನಸ್ ತ್ರೀ. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ? ಓಕೆ, ಸೊ ಇವಾಗ ಈ ತರ ಕ್ವೆಶನ್ ಇದು ತುಂಬಾ ಈಸಿ. ಸ್ವಲ್ಪ ನೀವು ಹೇಗ್ ಬರ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕಷ್ಟೇ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ 1/a/b, ಓಕೆ, 1/a/b. ನೀವು ಇದನ್ನ ರೆಸಿಪ್ರೋಕಲ್ ತಗೊಂಡಾಗ ಅಂದ್ರೆ 1/a/b, ಓಕೆ, ರೆಸಿಪ್ರೋಕಲ್ ತಗೊಂಡಾಗ b ಎಲ್ಲಿ ಹೋಗುತ್ತೆ? ನ್ಯೂಮರೇಟರ್ ಹೋಗುತ್ತೆ. ಓಕೆ, ಸೊ ಇದೇನಾಯ್ತು? b/a ಆಯ್ತು. ಅದೇ ತರ ನಾನು b/a ನ ಹೇಗ್ ಬರಿಬಹುದು? 1/a ಹಂಗೆ ಉಳಿಯುತ್ತೆ, b ವಿಲ್ ಕಮ್ ಟು ದ ಡಿನಾಮಿನೇಟರ್. ಎಸ್, ಸೊ ಈ ತರ ನಾವು ರೆಸಿಪ್ರೋಕಲ್ಸ್ ನ ಬರ್ಕೋಬಹುದು. ಎಸ್, ಸೊ ಅದೇ ತರ ನಾನು ಇಲ್ಲಿ ಏನ್ ಮಾಡ್ತೀನಿ, ಇದನ್ನ ಹಂಗೆ ಇಡೋಣ. ಈ y/x ಅನ್ನ ನಾನು ಈ ತರ ಬರಿಬೋದಲ್ವಾ? ಓಕೆ, ಈ ತರ ಬರಿಬೋದಲ್ವಾ? ಕರೆಕ್ಟ್, ಬಿಕಾಸ್ ನಾನು ರೆಸಿಪ್ರೋಕಲ್ ತಗೊಂಡ್ರೆ ಮತ್ತೆ y ನ್ಯೂಮರೇಟರ್ಗೆ ಹೋಗುತ್ತೆ, ಹೌದಾ? ಸೊ ದಿಸ್ ಇಸ್ n-3. ಎಸ್, ಇವಾಗ this is in the form of 1/something. Okay, now if I cross multiply, ಇದು ನಿಮ್ದು ನ್ಯೂಮರೇಟರ್ ಆಯ್ತು, ಆಮೇಲೆ ಇದು ನಿಮ್ದು ಡಿನಾಮಿನೇಟರ್ ಆಯ್ತು. ಸೊ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಗೊತ್ತು? ಡಿನಾಮಿನೇಟರ್ ನ್ಯೂಮರೇಟರ್ಗೆ ಹೋಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಐ ಕ್ಯಾನ್ ಗಿವ್ ದಿಸ್ power to each term. Yes, so I can give this power to each term by the property. So this is x by y to the power n-1. ಫೈನ್. ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇದು ಡಿನಾಮಿನೇಟರ್ ನಲ್ಲಿದೆ, ಈ ಟರ್ಮ್ ಡಿನಾಮಿನೇಟರ್ ನಲ್ಲಿದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ಗೆ ಹೋಗುತ್ತೆ, ಹೌದಾ? ಸೊ ಇಲ್ಲಿ ಏನಾಯ್ತು? ಎಕ್ಸ್ ಬೈ ವೈ ಟು ದ ಪವರ್ n-3. ಓಕೆ, ಈ ಕಡೆ ಏನ್ ಉಳಿತು? ನಾವು 1 to the power anything is 1 only. ಸೊ ಈ ಕಡೆ 1 ಅಂತಾನೆ ಉಳಿತು. ಎಸ್, ಐ ವಿಲ್ ರಿಪೀಟ್ ಮೈ ಸೆಲ್ಫ್. y/x ಇತ್ತು, ಇಲ್ಲಿ y/x ನ ನಾನು 1/x/y ಅಂತ ಬರದೆ. ಯಾಕಂದ್ರೆ ರೆಸಿಪ್ರೋಕೇಶನ್ ತಗೊಂಡ್ಮೇಲೆ y ಮತ್ತೆ ನ್ಯೂಮರೇಟರ್ಗೆ ಹೋಗುತ್ತೆ. ಓಕೆ, ಸೊ ಇವಾಗ ಇದು ನಿಮ್ದು ನ್ಯೂಮರೇಟರ್ ಆಯ್ತು, ಇದು ನಿಮ್ದು ಡಿನಾಮಿನೇಟರ್ ಆಯ್ತು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನ್ಯೂಮರೇಟರ್ಗೆ ಹೋಯ್ತು. ಇವಾಗ ಇಲ್ಲಿ ನೋಡಿ, ಬೇಸ್ ಸೇಮ್ ಇದೆ. ಸೊ ಇಫ್ ಬೇಸ್ ಇಸ್ ಸೇಮ್ ವಿ ಕ್ಯಾನ್ ಆಡ್ ದ ಪವರ್ಸ್, ಹೌದಾ? ಸೊ ಆಡ್ ಮಾಡೋಣ. ಸೊ ಆಡ್ ಮಾಡಿದಾಗ ಎಷ್ಟಾಗುತ್ತೆ? ಈ ತರ ಆಗುತ್ತೆ, ಹೌದಾ? ಸೊ ನಾವು ಎಕ್ಸ್ ಬೈ ವೈ, ಓಕೆ, n+n, ಎರಡು n ಇದೆ, n+n 2n ಆಯ್ತು. ಇಲ್ಲಿ -1 -3 ಇದೆ, ಎಷ್ಟಾಯ್ತು? -4 ಆಯ್ತು. ಆದ್ರೆ ಈ ಕಡೆ 1 ಅಂತ ಇದೆ, ಓಕೆನಾ? ನಮ್ಗೇನ್ ಹೇಳುತ್ತೆ? ಒಂದು ಬೇಸ್ ಸೇಮ್ ಇರ್ಬೇಕು, ಇಲ್ಲ ಪವರ್ ಸೇಮ್ ಇರ್ಬೇಕು. ಆದ್ರೆ ನಮ್ಗೆ 1 ಜೊತೆ ಏನು ಕಂಪೇರ್ ಮಾಡಕ್ಕೆ ಆಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ನಾವ್ ಏನ್ ಮಾಡ್ಬೇಕು ಇವಾಗ? ನೋಡಿ, ಏನ್ ಹೇಳುತ್ತೆ ಎಕ್ಸ್ಪೋನೆಂಟ್? ಎನಿ ನಂಬರ್ ಟು ದ ಪವರ್ 0 is always 1. ಕರೆಕ್ಟ್. ಸೊ ಈಗ ನಾನು ಎಕ್ಸ್ ಬೈ ವೈ ಟು ದ ಪವರ್ 0 ಅಂತ ಬರೆದ್ರೆ ಅದು ಎಕ್ಸ್ ಬೈ ವೈ ಏನೇ ನಂಬರ್ ಆಗಿರ್ಲಿ, ಎನಿ ನಂಬರ್ ಟು ದ ಪವರ್ 0 is always 1. ಸೊ ಈ 1 ಅನ್ನೋದನ್ನ ನಾನು ಈ ತರ ಬರ್ಕೋಬಹುದು. ಯಾಕೆ? ಎನಿ ನಂಬರ್ ಟು ದ ಪವರ್ 0 is 1. ಓಕೆ, ಸೊ ನಾವ್ ಯು ಕ್ಯಾನ್ ಸಿ ದಟ್ ನಾವು ಬೇಸ್ ಒಂದೇ ಮಾಡಿದೀವಿ. ಸೊ ಪವರ್ಸ್ ಆರ್ ಈಕ್ವಲ್. So 2n-4 equals to 0. So 2n is equals to 4. So n is equals to 4/2, which is equals to 2. So what is your answer? N is 2. Okay. Yes.